ಸೊ ಗೈಸ್ ನಿನ್ನೆ ರಿವರ್ಸಲ್ ಪ್ಯಾಟ್ರನ್ಸ್ದು ಎಕ್ಸಾಂಪಲ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ಪ್ಯಾಟ್ರನ್ದು ಎಕ್ಸಾಂಪಲ್ಸ್ ನೋಡೋಣ. ಸೊ ರಿವರ್ಸಲ್ ಪ್ಯಾಟ್ರನ್ಸ್ ಮತ್ತು ಕಂಟಿನ್ಯೂಯೇಷನ್ ಪ್ಯಾಟ್ರನ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಈ 6 ಪ್ಯಾಟ್ರನ್ಸ್ ಇದೆಯಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ರೆಂಡ್ ಜೊತೆಗೆ ಟ್ರೇಡ್ ಮಾಡೋದಕ್ಕೆ ಈ ಒಂದು ಕಂಟಿನ್ಯೂಯೇಷನ್ ಪ್ಯಾಟ್ರನ್ ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಬಂದುಬಿಟ್ಟು ಫಾಲಿಂಗ್ ವಿಡ್ಜ್. ಇದನ್ನ ನಾವು ಬುಲ್ಲಿಶ್ ಟ್ರೆಂಡಲ್ಲಿ ಐಡೆಂಟಿಫೈ ಮಾಡ್ತೀವಿ, ಓಕೆನಾ. ಸೊ ಟ್ರೆಂಡ್ ಬುಲ್ಲಿಶ್ ಇದ್ದಾಗ ಈ ಒಂದು ಚಾಟ್ ಪ್ಯಾಟ್ರನ್ನ ಐಡೆಂಟಿಫೈ ಮಾಡ್ತೀವಿ. ಸೊ ಯಾವಾಗ ಒಂದು ಪಾಯಿಂಟಲ್ಲಿ ಬುಲ್ಲಿಶ್ ಟ್ರೆಂಡ್ ಸ್ಟಾಪ್ ಆಗಿ ರಿಟ್ರೇಸ್ಮೆಂಟ್ ಆಗುತ್ತೆ, ಆ ಒಂದು ಟೈಮಲ್ಲಿ ಈ ಒಂದು ಫಾಲಿಂಗ್ ವಿಡ್ಜ್ ಅನ್ನೋ ಪ್ಯಾಟ್ರನ್ ಫಾರ್ಮ್ ಆಗುತ್ತೆ, ಓಕೆನಾ. ರಿಟ್ರೇಸ್ಮೆಂಟ್ ಈ ಥರ ಆಗಿ, ಸೊ 2 ಟ್ರೆಂಡ್ ಲೈನ್ ಯೂಸ್ ಮಾಡ್ತೀವಿ ನಾವು. ಸೊ ಟಾಪ್ ಟ್ರೆಂಡ್ ಲೈನ್ ಒಂದು, ಬಾಟಮ್ ಟ್ರೆಂಡ್ ಲೈನ್ ಒಂದು, ಈ ಒಂದು ಪ್ಯಾಟ್ರನ್ನ ಐಡೆಂಟಿಫೈ ಮಾಡೋದಕ್ಕೆ. ಯಾವಾಗ ಟಾಪ್ ಟ್ರೆಂಡ್ ಲೈನ್ ಮೇಲೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬ್ರೇಕ್ಔಟ್ ಆಗುತ್ತೆ, ಸೊ ಅಲ್ಲಿ ನಾವು ಎಂಟ್ರಿ ಪ್ಲೇಸ್ ಮಾಡ್ತೀವಿ. ಎಂಟ್ರಿ ಪ್ಲೇಸ್ ಮಾಡಿಬಿಟ್ಟು ಬೈ ಟ್ರೇಡ್ನ ಪ್ಲಾನ್ ಮಾಡ್ತೀವಿ. ಸೊ ಸೆಕೆಂಡ್ ಎಕ್ಸಾಂಪಲ್ ಬಂದುಬಿಟ್ಟು ಬುಲ್ಲಿಶ್ ರೆಕ್ಟ್ಯಾಂಗಲ್. ಸೊ ಇದನ್ನು ಅಷ್ಟೇ, ಸೊ ಬುಲ್ಲಿಶ್ ಟ್ರೆಂಡ್ ಇದ್ದಾಗ ಐಡೆಂಟಿಫೈ ಮಾಡ್ತೀವಿ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಟ್ರೆಂಡ್ ಇರುತ್ತೆ, ಸೊ ಅಪ್ ಟ್ರೆಂಡ್ ಇರುತ್ತೆ. ಒಂದು ಪಾಯಿಂಟಲ್ಲಿ ಮಾರ್ಕೆಟು ಕನ್ಸಾಲಿಡೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕನ್ಸಾಲಿಡೇಷನ್ ಮಾರ್ಕೆಟ್ ಆದಮೇಲೆ ಸೊ 80% ಆಫ್ ದ ಟೈಮ್ ಅಪ್ ಟ್ರೆಂಡೇ ಕಂಟಿನ್ಯೂ ಆಗುತ್ತೆ, ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಬಿಟ್ಟು, ಓಕೆನಾ. ಸೊ ಇದು ಬಂದುಬಿಟ್ಟು ಬುಲ್ಲಿಶ್ ರೆಕ್ಟ್ಯಾಂಗಲ್ ಇಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬುಲ್ಲಿಶ್ ಪೆಂಡೆಂಟ್. ಸೊ ಬುಲ್ಲಿಶ್ ಪೆಂಡೆಂಟ್ನ ನಾವು ಸೊ ಬುಲ್ಲಿಶ್ ಟ್ರೆಂಡ್ ಇದ್ದಾಗಲೇ ಐಡೆಂಟಿಫೈ ಮಾಡೋದು. ಇಲ್ಲಿ ನೋಡ್ತಾರೆ ಬುಲ್ಲಿಶ್ ಟ್ರೆಂಡ್ ಇಂಪಲ್ಸಿವ್ ಕ್ಯಾಂಡಲ್ಸ್ ಇದೆ. ಅದಾದ್ಮೇಲೆ ಅಟ್ ಒನ್ ಪಾಯಿಂಟ್ ಈ ತರ ರಿಟ್ರೇಸ್ಮೆಂಟ್ ಆಗಿದೆ, ಓಕೆ. ಆ ರಿಟ್ರೇಸ್ಮೆಂಟ್ ಟೈಮಲ್ಲೂ ಮೈನ್ಯೂಟ್ ಆಗಿ ಬುಲ್ಲಿಶ್ ಸ್ಟ್ರಕ್ಚರ್ ಇನ್ಸೈಡ್ ಅಲ್ಲಿ ಆಗಿದೆ. ಸೊ ಬಾಟಮ್ ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡ್ತೀವಿ, ಮತ್ತೆ ಟಾಪ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡ್ತೀವಿ. ಯಾವಾಗ ಟಾಪ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ ವಿತ್ ಗುಡ್ ಗ್ರೀನ್ ಕ್ಯಾಂಡಲ್, ಸೊ ಅವಾಗ ನಾವು ಬೈ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಬುಲ್ಲಿಶ್ ಪೆಂಡೆಂಟ್ ಸೊ ಎಕ್ಸಾಂಪಲ್. ನೆಕ್ಸ್ಟ್ ರೈಸಿಂಗ್ ವಿಡ್ಜ್ ನೋಡೋಣ. ಸೊ ನೀವು ನೋಡ್ತಾ ಇರಲ್ಲ, ಈ ಎಕ್ಸಾಂಪಲ್ ಬಂದು ರೈಸಿಂಗ್ ವಿಡ್ಜ್ ಇಂದು. ಸೊ ಅಟ್ ಒನ್ ಪಾಯಿಂಟ್ ಇಂದ ಸೊ ಸೆಲ್ಲಿಂಗ್ ಬಂದಿದೆ. ಅದಾದ್ಮೇಲೆ ಸೊ ಸ್ಮಾಲ್ ರಿಟ್ರೇಸ್ಮೆಂಟ್ಸ್ ಕ್ರಿಯೇಟ್ ಆಗಿದೆ, ಓಕೆನಾ, ಮಧ್ಯದಲ್ಲಿ. ಸೊ ಬಟ್ ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಈ ಒಂದು ಕ್ಯಾಂಡಲ್ಸ್ ನೋಡಿ, ಯೂಜ್ ಸೆಲ್ಲಿಂಗ್ ಕ್ಯಾಂಡಲ್ಸ್ ಇದೆ. ಬಟ್ ಅದ್ರ ಮಧ್ಯದಲ್ಲಿ ರೈಸಿಂಗ್ ವಿಡ್ಜ್ ಆಗೋ ಟೈಮಲ್ಲಿ ಈ ಒಂದು ಕ್ಯಾಂಡಲ್ 6 ನೋಡಿ, ಗ್ರೀನ್ ಕ್ಯಾಂಡಲ್ಸ್ ವಾಲ್ಯೂಮ್ ಅಷ್ಟು ಇಲ್ಲ, ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಸೊ ಹಂಗಾಗಿ ಮಾರ್ಕೆಟ್ ಇಂಡಿಕೇಟ್ ಮಾಡ್ತಿದೆ ಸೊ ಶಾರ್ಟ್ ಟರ್ಮಲ್ಲಿ ಸೊ ಮೇಲ್ಗಡೆ ಹೋಗುತ್ತೆ ಮಾರ್ಕೆಟು. ಅದಾದಮೇಲೆ ಅಟ್ ಒನ್ ಪಾಯಿಂಟ್ ಕೆಳಗಡೆ ಬಾಟಮ್ ಟ್ರೆಂಡ್ ಲೈನ್ ಹಾಕಿರ್ತೀವಲ್ಲ, ಅದು ಬ್ರೇಕ್ಔಟ್ ಆಗಿದ ತಕ್ಷಣ ಅಲ್ಲಿಂದ ಮತ್ತೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಈ ಒಂದು ಚಾಟ್ ಪ್ಯಾಟ್ರನ್ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು ಬೇರಿಶ್ ರೆಕ್ಟ್ಯಾಂಗಲ್. ಸೊ ಈ ಎಕ್ಸಾಂಪಲ್ ಬಂದ್ಬಿಟ್ಟು ಬೇರಿಶ್ ರೆಕ್ಟ್ಯಾಂಗಲ್ದು. ಸೊ ಈ ಒಂದು ಚಾಟ್ ಪ್ಯಾಟ್ರನ್ನ ನಾವು ಸೆಲ್ಲಿಂಗ್ ಟ್ರೇಡ್ಸ್ನ ಪ್ಲಾನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದು ಪ್ರೀವಿಯಸ್ ಟ್ರೆಂಡ್ ಏನಿದೆ, ಸೊ ಸೆಲ್ಲಿಂಗ್ ಇದೆ, ಓಕೆನಾ. ಅದಾದಮೇಲೆ ಮಾರ್ಕೆಟು ಕನ್ಸಾಲಿಡೇಷನ್ ಆಗಿದೆ ರೆಕ್ಟ್ಯಾಂಗಲ್ ಬಾಕ್ಸ್ ಒಳಗಡೆ. ಅದಾದಮೇಲೆ 80% ಆಫ್ ದ ಟೈಮ್ ಸೇಮ್ ನಾವು ಬುಲ್ಲಿಶ್ ರೆಕ್ಟ್ಯಾಂಗಲ್ ನೋಡಿದ್ವಲ್ಲ, ಸೊ ಅದೇ ಥರ 80% ಆಫ್ ದ ಟೈಮ್ ಇಲ್ಲಿ ಬ್ರೇಕ್ಔಟ್ ಆದರೆ, ಕೆಳಗಡೆ ಬಾಟಮ್ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಬ್ರೇಕ್ಔಟ್ ಆದರೆ ಸೆಲ್ ಸೈಡೇ ಮಾರ್ಕೆಟು ಕಂಟಿನ್ಯೂ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರಲ್ಲ, ಇದು ಬಂದುಬಿಟ್ಟು ಬೇರಿಶ್ ಪೆಂಡೆಂಟಿಂದು ಎಕ್ಸಾಂಪಲ್. ಸೊ ಟ್ರೆಂಡ್ ಬಂದುಬಿಟ್ಟು ಬೇರಿಶ್ ಇರಬೇಕು. ಸೊ ಈ ಒಂದು ಪ್ಯಾಟ್ರನ್ನ ನಾವು ಸೆಲ್ಲಿಂಗಿಗೆ ಯೂಸ್ ಮಾಡ್ತೀವಿ. ಸೊ ಅಟ್ ಒನ್ ಪಾಯಿಂಟಲ್ಲಿ ಸೊ ಕನ್ಸಾಲಿಡೇಷನ್ ಥರ ಆಗಬೇಕು, ಬಟ್ ಕನ್ಸಾಲಿಡೇಷನ್ ಅಲ್ಲ ಇದು. ಇದು ಯಾವ ಥರ ಆಗುತ್ತೆ ಅಂತಂದರೆ ಅಟ್ ಒನ್ ಪಾಯಿಂಟ್ ಟ್ರೆಂಡ್ ಲೈನ್ ಹಾಕಿದ್ರೆ ಆ ಒಂದು ಟಾಪ್ ಟ್ರೆಂಡ್ ಲೈನ್ ಡೌನ್ ಸೈಡ್ ಡೈರೆಕ್ಷನ್ನ ತೋರಿಸ್ತಾ ಇರಬೇಕು. ಮತ್ತು ಬಾಟಮಲ್ಲಿ ಟ್ರೆಂಡ್ ಲೈನ್ ಹಾಕಿದಾಗ ಸೊ ಆ ಟ್ರೆಂಡ್ ಲೈನ್ ಟಾಪ್ ಸೈಡ್ ಡೈರೆಕ್ಷನ್ನ ತೋರಿಸ್ಬೇಕು. ಸೊ ಇದು ಬಂದುಬಿಟ್ಟು ಬೇರಿಶ್ ಪೆಂಡೆಂಟ್. ಇದು ಯಾವಾಗ ಬಾಟಮ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ ವಿತ್ ಯೂಜ್ ರೆಡ್ ಕ್ಯಾಂಡಲ್, ಒಳ್ಳೆ ರೆಡ್ ಕ್ಯಾಂಡಲಿಂದ ಯಾವಾಗ ಬ್ರೇಕ್ಔಟ್ ಆಗುತ್ತೆ, ಸೊ ಆವಾಗ ನಾವು ಸೆಲ್ ಸೈಡ್ ಟ್ರೇಡ್ನ ಪ್ಲಾನ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ಇದು ಬಂದುಬಿಟ್ಟು ಕಂಟಿನ್ಯೂಷನ್ ಪ್ಯಾಟ್ರನ್ಸ್ ಇದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಲ್ಯಾಟ್ರಲ್ ಪ್ಯಾಟ್ರನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಯಾರೆಲ್ಲ ಇವಾಗಷ್ಟೇ ಈ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಫಾರ್ ದ ಫಸ್ಟ್ ಟೈಮ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಅಪ್ಕಮಿಂಗ್ ವೀಡಿಯೋಸಲ್ಲಿ ಸೊ ಸ್ಟ್ರಾಟಜೀಸ್ನೂ ಸಹ ನಾನು ಹೇಳ್ತೀನಿ. SMC ಸ್ಟ್ರಾಟಜೀಸ್ ಯಾವ ಥರ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಗೈಸ್.